ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು, ನಮ್ಮ ಸಂಸ್ಥಾಪಕರು ಹಾಕಿಕೊಟ್ಟಂತಹ ಒಂದು ಸೂಚನೆ, ಮಾರ್ಗದರ್ಶನ. ಅದೇ ಪ್ರಕಾರ SSLCಯಲ್ಲಿ ಅತ್ಯಧಿಕ ಅಂಕೆಗಳನ್ನು ಪಡೆದು ತಮ್ಮ ಮಾತಾಪಿತೃಗಳಿಗೆ, ಬಂಧುಗಳಿಗೆ ಮಾತ್ರವಲ್ಲ ನಮಗೆಲ್ಲರಿಗೂ ಹೆಮ್ಮೆ ಆದಂಥ ವಿದ್ಯಾರ್ಥಿಗಳನ್ನು ಈಗ ಕರೆದು ನಾವು ಗೌರವಿಸುವಂಥ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀದೇವಿ ಭಟ್ ಅವರು ನಡೆಸಿಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸ್ಮಾರ್ಥ ಸಂಭ್ರಮದಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ನಮ್ಮ ಸ್ಮಾರ್ಥ ಬ್ರಾಹ್ಮಣ ಮಹಾಪರಿಷತ್ನಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು, ಈ ಎಲ್ಲ ವಿದ್ಯಾರ್ಥಿನಿಯರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳಲು ಅತ್ಯಂತ ಹೆಮ್ಮೆ ವ್ಯಕ್ತಪಡಿಸುತ್ತಾ ಇದ್ದೇನೆ. ಮೊದಲಿಗೆ ಕುಮಾರ ಅನೀಶ್ ಅಡಿಗ, ಇವರು ಶ್ರೀ ವೇಣುಗೋಪಾಲ್ ಅಡಿಗ ಹಾಗೂ ಶ್ರೀಮತಿ ಶ್ರೀಶೈಲ ರವರ ಸುಪುತ್ರರಾಗಿದ್ದು 600ಕ್ಕೆ 573 ಅಂಕಗಳು ಅಂದರೆ 95.5% ಗಳಿಸಿ ನಮ್ಮೆಲ್ಲರಿಗೂ ಹೆಮ್ಮೆಯನ್ನ ತಂದಿದ್ದಾರೆ. ಅವರನ್ನ ಸಂತಸದಿಂದ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಕುಮಾರ ಅನೀಶ್ ಅಡಿಗ. ಕುಮಾರ ಪ್ರಣವ್ ಅಡಿಗ, ಇವರು ಶ್ರೀ ವೆಂಕಟೇಶ್ ಅಡಿಗ ಹಾಗೂ ಶ್ರೀಮತಿ ನಮ್ರತಾ ರಾವ್ ರವರ ಸುಪುತ್ರರಾಗಿದ್ದು 500ಕ್ಕೆ 475 ಅಂಕಗಳು ಅಂದರೆ 95% ಗಳಿಸಿದ್ದಾರೆ. ಇವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಜೋರಾಗಿ ಕರತಾಡನದ ಮೂಲಕ ಇವರಿಗೆ ಸ್ಫೂರ್ತಿ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಕುಮಾರ ಕೌಶಲ್ ಅಡಿಗ, ಇವರು ಉಮೇಶ್ ಅಡಿಗ ಹಾಗೂ ಶ್ರೀಮತಿ ಮಕ್ಕಿತಾಯಿ ವಾಣಿರವರ ಸುಪುತ್ರರಾಗಿದ್ದು 600ಕ್ಕೆ 556 ಅಂಕಗಳು ಅಂದರೆ 92.6% ಗಳಿಸಿದ್ದಾರೆ. ಇವರನ್ನು ಸಂತಸದಿಂದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದಾರೆ. ಸನತ್ ಕುಮಾರ್ ಎಸ್ ಉಳ್ಳೂರ್, ಇವರು ಶ್ರೀ ಸುಬ್ರಹ್ಮಣ್ಯ ಉಳ್ಳೂರ್ ಹಾಗೂ ಶ್ರೀಮತಿ ಶೋಭಾ ಉಳ್ಳೂರ್ ಅವರ ಸುಪುತ್ರರಾಗಿದ್ದು 1000ಕ್ಕೆ 937 ಅಂಕಗಳು ಅಂದರೆ 93.7% ಗಳಿಸಿದ್ದಾರೆ. ಇವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಕುಮಾರಿ ಅನುಶ್ರೀ ಉಡುಪ, ಇವರು ಶ್ರೀ ಶರತ್ ಕುಮಾರ್ NG ಹಾಗೂ ಶ್ರೀಮತಿ ಅಶ್ವಿನಿ HG ರವರ ಸುಪುತ್ರಿಯಾಗಿದ್ದು 1000ಕ್ಕೆ 896 ಅಂಕಗಳು ಅಂದರೆ 91.33% ಅಂಕಗಳ ಶೇಕಡವನ್ನು ಗಳಿಸಿದ್ದಾರೆ. ಇವರನ್ನು ವೇದಿಕೆ ಮೇಲೆ ಸಂತಸದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಕುಮಾರಿ ಪ್ರಣತಿ S ಉಡುಪ, ಇವರು ಶ್ರೀಯುತ ಸತ್ಯನಾರಾಯಣ ಉಡುಪ ಹಾಗೂ ಶ್ರೀಮತಿ ಪದ್ಮಶ್ರೀ N ಉಡುಪ ರವರ ಸುಪುತ್ರಿಯಾಗಿದ್ದು 1000ಕ್ಕೆ 892 ಅಂಕಗಳು ಅಂದರೆ 91.8% ಗಳಿಸಿದ್ದಾರೆ. ಇವರನ್ನು ಸಹ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ನಂತರ ಕುಮಾರ್ ಶ್ರೀಹರಿ ಶ್ರೀಪತಿ ಹೆಬ್ಬಾರ್, ಇವರು ಶ್ರೀ ಶ್ರೀಪತಿ ಹೆಬ್ಬಾರ್ ಹಾಗೂ ಶೋಭಾ ಶ್ರೀಪತಿ ಹೆಬ್ಬಾರ್ ಅವರ ಸುಪುತ್ರರಾಗಿದ್ದು 600ಕ್ಕೆ 572 ಅಂಕಗಳು ಅಂದರೆ 95.33% ಗಳಿಸಿದ್ದಾರೆ. ಇವರನ್ನು ಸಹ ಸಂತಸದಿಂದ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಕುಮಾರ ಶ್ರೀಹರಿ ಶ್ರೀಪತಿ ಹೆಬ್ಬಾರ್. ಕುಮಾರಿ ಶ್ರೀಪ್ರಿಯಾ ಭಟ್, ಈಕೆ ಶ್ರೀ ಶಿವರಾಮ್ ಭಟ್ ಹಾಗೂ ಶ್ರೀಮತಿ ರಾಧಿಕಾ ರವರ ಸುಪುತ್ರಿಯಾಗಿದ್ದು 625ಕ್ಕೆ 623 ಅಂಕಗಳನ್ನು ಗಳಿಸಿ ರಾಜ್ಯದಲ್ಲಿ 3ನೇ ಸ್ಥಾನ ಅಂದರೆ 99.67% ಗಳಿಸಿದ್ದಾಳೆ. ಜೋರಾದ ಚಪ್ಪಾಳೆ ಮೂಲಕ ಎಲ್ಲರೂ ಪ್ರೋತ್ಸಾಹಿಸಬೇಕು. ಕುಮಾರಿ ಸಿಂಚನ ಮಂಜಾ S, ಈಕೆ ಶ್ರೀ ಶಿವಕುಮಾರ್ R ಹಾಗೂ ಶ್ರೀಮತಿ ಶ್ರೀಲಕ್ಷ್ಮಿ ವೈರವರ ಸುಪುತ್ರಿಯಾಗಿದ್ದು 625ಕ್ಕೆ 608 ಅಂಕಗಳು ಅಂದರೆ 97.28% ಗಳಿಸಿದ್ದಾಳೆ. ಇವಳು ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ಅಮೂಲ್ಯ G ಭಟ್, ಈಕೆ ಶ್ರೀ ಗೋವಿಂದರಾಜ N ಹಾಗೂ ಶ್ರೀಮತಿ ವಾಣಿಶ್ರೀ MV ರವರ ಸುಪುತ್ರಿ. ಈಕೆ ನೃತ್ಯ ಕಲೆಯಲ್ಲೂ ಜೂನಿಯರ್ ಹಂತವನ್ನ ಮುಗಿಸಿದ್ದಾಳೆ. ಹಾಗೆ 625ಕ್ಕೆ 613 ಅಂಕಗಳನ್ನು ಗಳಿಸಿ ಅಂದರೆ 98.08% ಗಳಿಸಿದ್ದಾಳೆ. ಅಭಿನಂದನೆಗಳು ಹಾಗೂ ವೇದಿಕೆ ಮೇಲೆ ಸ್ವಾಗತ. ಕುಮಾರ M ಪ್ರದ್ಯುಮ್ನ ಅಡಿಗ, ಈತ ಶ್ರೀ ಚಂದ್ರಶೇಖರ್ ಅಡಿಗ ಹಾಗೂ ವಿದ್ಯಾಲಕ್ಷ್ಮಿ ಅಡಿಗರವರ ಸುಪುತ್ರರಾಗಿದ್ದು 625ಕ್ಕೆ 610 ಅಂಕಗಳು ಅಂದರೆ 97.6% ಗಳಿಸಿದ್ದಾರೆ. ಇವರನ್ನು ಸಹ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಈ ಎಲ್ಲಾ ವಿದ್ಯಾರ್ಥಿನಿಯರಿಗೆ ವೇದಿಕೆ ಮೇಲಿನ ಗಣ್ಯರು ಪ್ರತಿಭಾ ಪುರಸ್ಕಾರವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ತಾವೆಲ್ಲರೂ ನಿರಂತರವಾಗಿ ಚಪ್ಪಾಳೆಯಿಂದ ಇವರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ.
ಕುಮಾರ ಪ್ರಣವ್ ಅಡಿಗ. ಚಪ್ಪಾಳೆ ಬರಬೇಕು ಜೋರಾಗಿ. ಕುಮಾರ ಕೌಶಲ್ ಅಡಿಗ. ಅಭಿನಂದನೆಗಳು. ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು. ಪ್ರತಿಭಾ ಪುರಸ್ಕಾರವನ್ನು ಮಾಡುವ ಸತ್ಸಂಪ್ರದಾಯಕ್ಕೆ ಸಂಪೂರ್ಣವಾದಂಥ ಪ್ರಾಯೋಜಕತ್ವವನ್ನು ಕೊಡುತ್ತಿರುವಂತಹ ಎಂ ಗೋಪಾಲಸ್ವಾಮಿಜಿಯವರು ವೇದಿಕೆಗೆ ಬರಬೇಕು. ವಿದ್ಯಾರ್ಥಿಗಳಿಗೆ ತಮ್ಮ ಕೈಯಿಂದ ಆ ಪ್ರತಿಭೆಯ ಪುರಸ್ಕಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಕುಮಾರ ಸನತ್ ಕುಮಾರ್ ಎಸ್ ಉಳ್ಳೂರ್. ಅಭಿನಂದನೆಗಳು. ಗೋಪಾಲ ಸ್ವಾಮೀಜಿಯವರ ಪತ್ನಿ ಶ್ರೀಮತಿ ಗೀತಾ ಸ್ವಾಮೀಜಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ವಿದ್ಯಾರ್ಥಿನಿಯರಿಗೆ ಅವರ ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ನೀವು ಇಲ್ಲಿರಬೇಕು ಅನ್ನುವಂಥ ವಿನಂತಿ ಮಾಡ್ತೇನೆ. ಅಭಿನಂದನೆಗಳು. ಕುಮಾರಿ ಅನುಶ್ರೀ ಉಡುಪ. ಕುಮಾರಿ ಪ್ರಣತಿ ಎಸ್ ಉಡುಪ. ಚಪ್ಪಾಳೆ ಬರಬೇಕು ಜೋರಾಗಿ. ಅಭಿನಂದನೆಗಳು. ಅಭಿನಂದನೆಗಳು. ಕುಮಾರ ಶ್ರೀಹರಿ ಶ್ರೀಪತಿ ಹೆಬ್ಬಾರ್. ಕುಮಾರಿ ಶ್ರೀಪ್ರಿಯಾ ಭಟ್. ಈಕೆ ರಾಜ್ಯಕ್ಕೆ 3ನೇ ಸ್ಥಾನ ಗಳಿಸಿದ್ದಾಳೆ. ಅಭಿನಂದನೆಗಳು. ಜೋರಾದ ಚಪ್ಪಾಳೆ ಮೂಲಕ ಎಲ್ಲರೂ ಅಭಿನಂದಿಸಬೇಕು. ಕುಮಾರಿ ಸಿಂಚನ ಮಂಜಾ. ಈಕೆ 97% ಗಳಿಸಿದ್ದಾಳೆ. ಕುಮಾರಿ ಅಮೂಲ್ಯ ಜಿ ಭಟ್. ಈಕೆ 98% ಗಳಿಸಿದ್ದಾಳೆ. ಈ ಎಲ್ಲ ಮಕ್ಕಳ ಸಾಧನೆಯು ಕೇವಲ ಅವರ ಪೋಷಕರಿಗಲ್ಲದೆ ನಮ್ಮ ಸಂಘಕ್ಕೆ ಸಹ ಹೆಮ್ಮೆಯ ವಿಚಾರ, ಅಲ್ಲದೆ ಮುಂಬರುವ ಪೀಳಿಗೆಗೆ ಕೂಡ ಸ್ಫೂರ್ತಿದಾಯಕವಾಗಿದೆ. ತಮ್ಮೆಲ್ಲರಿಗೂ
ತಮ್ಮ ಮುಂದಿನ ಎಲ್ಲ ಸಾಹಸ ಸಾಧನೆಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶುಭ ಕೋರುತ್ತಾ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಒಂದು ಶ್ರೀ ಹಾಡುತ್ತಾ ವೇದಿಕೆಯನ್ನ ಮುಂದಿನ ಕಾರ್ಯಕ್ರಮಕ್ಕೆ ತೆರವು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. SSLCಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ರ್ಯಾಂಕು ಸಹಿತ ಪಡೆದು ತಮ್ಮ ಜೀವನದ ಸಾಧನೆಯ ಒಂದು ಮೆಟ್ಟಲನ್ನು ಹತ್ತಿದ್ದ ಅಂತಹ ವಿದ್ಯಾರ್ಥಿನಿಯರಿಗೆ ಅಭಿನಂದನೆ ತಿಳಿಸುತ್ತಾ ಮುಂದೆಯೂ ಸಹಿತ ಉತ್ತಮವಾದಂಥ ಸಾಧನೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗಲಿ, ಆಗ್ತಾ ಹೋಗಲಿ ಎನ್ನುವಂಥ ಆಶಯವನ್ನು ತಿಳಿಸ್ತಾ PUC ಮತ್ತು ಗ್ರ್ಯಾಜುಯೇಷನಿನ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮಧ್ಯಾಹ್ನದ ಮೇಲೆ ಇರುತ್ತೆ ಎನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಈ ಮಕ್ಕಳಿಗೆ ಇಲ್ಲಿ ಕೊಟ್ಟಂಥ ಗೌರವ, ಈ ಮಕ್ಕಳಿಗೆ ನಾವು ಕೊಟ್ಟ ಗೌರವ ಮಾತ್ರ ಅಲ್ಲದೆ ಸಣ್ಣ ಪುಟಾಣಿಗಳು ಏನು ಬಂದಿದ್ದೀರಿ ನಿಮಗೆ ಒಂದು ಸ್ಫೂರ್ತಿಯ ಒಂದು ಸೆಲೆ ಆಗಲಿ, ನೀವು ಸಹಿತ ಸಾಧಿಸಿ ಮುಂದೆ ಈ ಥರದ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿ ಎನ್ನುವಂಥ ವಿಷಯ ಹೇಳ್ತೀನಿ. ಪೋಷಕರು ಸಹಿತ ನನ್ನ ಮಗು ಚೆನ್ನಾಗಿ ಓದಿ ಮುಂದೆ ಪುರಸ್ಕಾರ ಪಡೀಲಿ ಎನ್ನುವಂಥ ಉತ್ಸಾಹ ಸಿಗಲಿ ಎನ್ನುವಂಥ ಒಂದು ವಿನಂತಿಯನ್ನು ಮಾಡ್ಬೋದು ತಾವನ್ನುವಂಥ ವಿನಂತಿ ಮಾಡ್ತೇನೆ.